Hey guys, welcome back to my YouTube ಚಾನಲ್. ಒಂದಾದ್ಮೇಲೆ ಒಂದು ನೋಟಿಫಿಕೇಷನ್ ಬರ್ತಾನೆ ಇದೆ. ಇವತ್ತು LIC ನೋಟಿಫಿಕೇಷನ್ ಬಂದಿದೆ. ಇದಂತೂ ಮೋಸ್ಟ್ ಅವೈಟೆಡ್ ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು. ನಾನಂತೂ 3 ಇಯರ್ಸಿಂದ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. LIC ನೋಟಿಫಿಕೇಷನ್ ಆ್ಯಕ್ಚುಲಿ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ LIC ಅಸಿಸ್ಟೆಂಟಿಗೆ ಜಾಯ್ನ್ ಆಗಬೇಕಂತ. ಬಟ್ LIC ಅಸಿಸ್ಟೆಂಟ್ ಇನ್ನೂ ಬಿಟ್ಟೇ ಇಲ್ಲ. ಇಟ್ಸ್ ಓಕೆ, LIC ಹೋಗ್ಬಿಟ್ಟಿದ್ದಾರೆ. ಸೊ ನಮಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡೋಣ ಅಂತ. ಹೇಗೆ LIC ಎಕ್ಸಾಮ್ ಲೆವೆಲ್ ಹೇಗಿರುತ್ತೆ ಅಂದರೆ ಸೇಮ್ IBPS PO ಲೆವೆಲ್ ಏನಿರುತ್ತೆ ಸೊ ಅದೇ ಲೆವೆಲಲ್ಲೇ ಇರುತ್ತೆ. ಬಿಕಾಸ್ PO ಪೋಸ್ಟ್ ಆಗಿರೋದ್ರಿಂದ, ಆಫೀಸರ್ ಪೋಸ್ಟ್ ಆಗಿರೋದ್ರಿಂದ. ಬಟ್ ಇದರಲ್ಲಿ ಏನು ಡಿಫ್ರೆಂಟ್ ಅಂತಂದರೆ, ನೀವು ನೋಡಿರ್ತೀರ ಆಲ್ರೆಡಿ LIC ನೋಟಿಫಿಕೇಷನ್. ನೀವು ನೋಡಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿದ್ದೀನಿ. ಇದರಲ್ಲಿ ಸಿಲೆಬಸಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ, ಪ್ರಿಲಿಮ್ಸ್ ಎಕ್ಸಾಮಲ್ಲಿ ರೀಸನಿಂಗ್ ಮತ್ತು ಕ್ವಾಂಟ್ ಎರಡೂ ಇರುತ್ತೆ. ಬಟ್ ಇಂಗ್ಲೀಷಲ್ಲಿ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನೆಗೆಟಿವ್ ಮಾರ್ಕ್ಸು ಇದರಲ್ಲಿ ಇರಲ್ಲ ಪ್ರಿಲಿಮ್ಸಲ್ಲಿ. ಆ್ಯಂಡ್ ಯಾರಿಗೆಲ್ಲ ಇಂಗ್ಲೀಷ್ ಪ್ರಾಬ್ಲಮ್ ಆಗ್ತಿತ್ತು, ಇಂಗ್ಲೀಷಿಂದನೇ ಎಕ್ಸಾಮ್ ಹೋಗ್ತಿದೆ ಅಂತ ಹೇಳ್ತಾ ಇದ್ರಿ ಬ್ಯಾಂಕಿಂಗ್ ಎಕ್ಸಾಮಲ್ಲಿ, ಅವರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಓದಿದ್ದಕ್ಕೆ. ಮೇನ್ಸಲ್ಲಿ ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಇದೆ, ಇನ್ಶೂರೆನ್ಸ್. ಒಂದಾದ್ಮೇಲೆ ಒಂದು ನೋಟಿಫಿಕೇಷನ್ ನೋಡ್ತಾ ಇದ್ದರೆ ಒಂದು ಕಡೆಯಿಂದ ಖುಷಿನೂ ಆಗ್ತಿದೆ, ಇನ್ನೊಂದು ಕಡೆಯಿಂದ ಟೆನ್ಷನೂ ಆಗ್ತಿದೆ. ಹೇಗೆ ಕ್ಲಿಯರ್ ಮಾಡೋದು, ಇಷ್ಟೊಂದು ಎಕ್ಸಾಮ್ಸ್ ಇದೆ. ಅದರಲ್ಲೂ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳಲ್ಲಂತೂ OICಯಲ್ಲಿದೆ, IBPS PO ಮೇನ್ಸ್ ಇದೆ, NIACL ಕೂಡ ಇದೆ, SBI ಕ್ಲರ್ಕ್ ಇದೆ, ಆ್ಯಂಡ್ LIC ಇದೆ. ಹಾಗೆ OICL ನೋಟಿಫಿಕೇಷನ್ ಬರೋ ಪಾಸಿಬಿಲಿಟಿನೂ ಇದೆ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆ್ಯಂಡ್ 99% OICL ನೋಟಿಫಿಕೇಷನ್ ಕೂಡ ಬರುತ್ತೆ. ಸೊ ಒಂದು ಎಕ್ಸಾಮಿಗೆ ಯಾವುದಕ್ಕಾದ್ರೂ ವಿತ್ ಕಾನ್ಸೆಪ್ಟ್, ಕ್ವಾಂಟ್, ರೀಸನಿಂಗ್ ಕರೆಕ್ಟಾಗಿ ಓದಿದರೆ ಈ ಸತಿ ಇಷ್ಟು ಎಕ್ಸಾಮಲ್ಲಿ ಯಾವುದಾದ್ರು ಒಂದಾದರೂ ಕ್ಲಿಯರ್ ಮಾಡ್ಬೋದು. IBPS PO ಪ್ರಿಲಿಮ್ಸಿಗೆ ಕರೆಕ್ಟ್ ಇವತ್ತೇನು ಕನ್ಸಿಡರ್ ಮಾಡಿದ್ರೆ 6 ಡೇಸ್ ಇದೆ. ನಾನು ಇವತ್ತು 2 ಫುಲ್ ಮಾಕ್ ಬರೆದಿದ್ದೀನಿ, ಹಾಗೆ ಚಾಪ್ಟರ್ ಟೆಸ್ಟನ್ನು ಬರೆದಿದ್ದೀನಿ, ಮತ್ತು ಇಂಗ್ಲೀಷ್ ವೊಕ್ಯಾಬ್ಯುಲರಿನ ನೋಡಿದ್ದೀನಿ, ಮತ್ತು ಗ್ರಾಮರನ್ನು ನೋಡಿದ್ದೀನಿ. ಇಷ್ಟು ಇವತ್ತು ನಾನು IBPS POಗೆ ನನ್ನ ಪ್ರಿಪ್ರೇಷನ್ ಇದ್ದಿದ್ದು. ಸೊ ಮಾಕ್ ಟೆಸ್ಟಲ್ಲಿ ಎಷ್ಟು ಬಂತಂತ ತೋರಿಸ್ತೀನಿ. Before watching this video, hit subscribe button so you don't miss my mock test scorecard. ನಾನು ಒಂದು ಮಾಕ್ ಟೆಸ್ಟ್ ಬರೆದಿದ್ದು ಲಾಸ್ಟ್ ಇಯರ್ ಪೇಪರ್ ಮೆಮೊರಿ ಬೇಸ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಿದ್ದು. ಅದರಲ್ಲಿ ರೀಸನಿಂಗಲ್ಲಿ ಎಷ್ಟು ಬಂದಿದೆ ತೋರಿಸ್ತೀನಿ. ರೀಸನಿಂಗಲ್ಲಿ 18 ಅಟೆಂಪ್ಟ್ ಮಾಡೋಕ್ಕಾಗಿದೆ ಅಷ್ಟೇ. ಇದು ಆ್ಯಕ್ಚುಲಿ ಇನ್ನೊಂದು ಪಝಲ್ ಅಟೆಂಪ್ಟ್ ಮಾಡ್ಬೋದಿತ್ತು. ನಾನು ಈ ಪಝಲಲ್ಲಿ ಫಸ್ಟ್ ಒನ್ ಏನಿದೆ, ಈ ಪಝಲನ್ನೇ ಡೈರೆಕ್ಟ್ ಸ್ಟಾರ್ಟ್ ಮಾಡಿಬಿಟ್ಟೆ. ಫಸ್ಟ್ ಪಝಲ್ ಯಾವ್ದು ಬಂದಿತ್ತು ಅದನ್ನೇ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಇದು ನನಗೆ ಬರಲೇ ಇಲ್ಲ. ಸೊ ಇಲ್ಲೇ ಒಂದು 4 ಮಿನಿಟ್ಸ್ ವೇಸ್ಟ್ ಆಯಿತು. ಸೊ ದಟ್ ನನಗೆ ಒಂದು ಪಝಲ್ ಸಾಲ್ವ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಇನ್ನೊಂದು 5 ಮಾರ್ಕ್ಸ್ 23 ಅಂತ ಕನ್ಸಿಡರ್ ಮಾಡ್ಬೋದಿತ್ತು. ಇದು ನಂದು ರೀಸನಿಂಗ್ ಮಾರ್ಕ್ಸು. ನೆಕ್ಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷಲ್ಲಿ ಒಟ್ಟು ಟೋಟಲ್ 21 ಅಟೆಂಪ್ಟ್ ಮಾಡಿದೆ. 21ಅಲ್ಲಿ 16 ಕರೆಕ್ಟ್ ಆಗಿದೆ ಆ್ಯಂಡ್ 5 ರಾಂಗ್ ಆಗಿದೆ. ನೆಕ್ಸ್ಟು ಕ್ವಾಂಟಲ್ಲಿ ಟೋಟಲ್ ಅಟೆಂಪ್ಟ್ ಆಗಿದ್ದು 18ಅಲ್ಲಿ 17 ಕರೆಕ್ಟ್ ಆಗಿದೆ ಆ್ಯಂಡ್ 1 ರಾಂಗ್ ಆಗಿದೆ. ಅನಾಲಿಟಿಕ್ಸ್ ನೋಡೋದಾದರೆ, ಓಕೆ, ಅನಾಲಿಟಿಕ್ಸಲ್ಲಿ ಟೋಟಲ್ ಮಾರ್ಕ್ಸ್ ಬಂದು 49.5 ಬಂದಿದೆ. ಟೋಟಲ್ ಅಟೆಂಪ್ಟೆಡ್ 57 ಆ್ಯಂಡ್ ಅಕ್ಯುರೇಸಿ ಬಂದು 89.47%. ಆ್ಯಂಡ್ ಇದರಲ್ಲಿ ರೀಸನಿಂಗ್ 100% ಅಕ್ಯುರೇಸಿ ಬಂದಿದೆ. ನಂದು ಯೂಶ್ವಲಿ ಕ್ವಾಂಟಲ್ಲಿ 100% ಅಕ್ಯುರೇಸಿ ಬರುತ್ತೆ, ರೀಸನಿಂಗಲ್ಲಿ ಬರಲ್ಲ. ಬಟ್ ದಿಸ್ ಟೈಮ್ ರೀಸನಿಂಗಲ್ಲಿ 100% ಅಕ್ಯುರೇಸಿ ಬಂದಿದೆ. ಸೊ ಇದು ನಂದು ಫಸ್ಟ್ ಮಾಕ್. ಸೆಕೆಂಡ್ ಮಾಕ್ ಬಂದು IBPS PO ಪ್ರಿಲಿಮ್ಸ್ ಫುಲ್ ಟೆಸ್ಟ್ 13. ಓಕೆನಾ. ಅದರಲ್ಲಿ ಇಂಗ್ಲೀಷಲ್ಲಿ ನನಗೆ 22 ಅಟೆಂಪ್ಟ್ ಮಾಡಿದೆ, 13 ಅಷ್ಟೇ ಕರೆಕ್ಟ್ ಆಗಿತ್ತು. ಅಂದರೆ ಲಾಸ್ಟ್ ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಇರುತ್ತಲ್ಲ, ಅದು ರಾಂಗ್ ಆಗಿದೆ. ಸೊ ಅದಕ್ಕೆ 5 ಮಾರ್ಕ್ಸ್ ಅದರಲ್ಲೇ ಹೋಗಿದೆ. ನೆಕ್ಸ್ಟ್ ಬಂದು ಕ್ವಾಂಟ್ 15 ಅಟೆಂಪ್ಟ್ ಮಾಡಿದ್ದೆ. ಆ್ಯಸ್ ಯೂಶ್ವಲ್ 15 ಅಷ್ಟೇ ಅಟೆಂಪ್ಟ್ ಮಾಡೋಕ್ಕಾಗಿರೋದು. ಆ್ಯಕ್ಚುಲಿ 13 ಅಟೆಂಪ್ಟ್ ಮಾಡ್ತಿದ್ದೆ, 2 ಜಾಸ್ತಿ ಮಾಡಿದೆ, ಅದರಲ್ಲೂ 1 ರಾಂಗ್ ಆಗಿದೆ, 14. ನೆಕ್ಸ್ಟು ರೀಸನಿಂಗ್ ಬಂದು 18 ಅಟೆಂಪ್ಟ್ ಮಾಡಿದ್ದೆ ಆ್ಯಂಡ್ 4 ರಾಂಗ್ ಆಗಿದೆ ಆ್ಯಂಡ್ 14 ಕರೆಕ್ಟ್ ಆಗಿದೆ.
ಇದು ಆ್ಯಕ್ಚುಲಿ ತುಂಬ ಕಮ್ಮಿ ಬಂದಿದೆ. ಟೋಟಲ್ ಮಾರ್ಕ್ಸ್ ಬಂದು 37.38 ಬಂದಿದೆ. ಆ್ಯಂಡ್ ಪರ್ಸೆಂಟೇಜ್ ತುಂಬ ಕಮ್ಮಿ ಆಯಿತು. ನೆಕ್ಸ್ಟು ಚಾಪ್ಟರ್ ಟೆಸ್ಟ್ ಬರಿತಾ ಹೋಗ್ತಿದ್ದೀನಿ. ನಂದು ಸೆಕ್ಷನಲ್ ಟೆಸ್ಟು ಕಂಪ್ಲೀಟ್ ಆಗಿದೆ. ಸೊ ನಾನು ಚಾಪ್ಟರ್ ಟೆಸ್ಟನ್ನ ಈಗ ಅಟೆಂಪ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಕ್ವಾಂಟ್ ಸ್ವಲ್ಪ ಕಮ್ಮಿ ಬರ್ತಿರೋದ್ರಿಂದ ಸ್ವಲ್ಪ ಕ್ವಾಂಟನ್ನು ಜಾಸ್ತಿ ಟೆಸ್ಟನ್ನು ಅಟೆಂಪ್ಟ್ ಮಾಡೋಣ ಅಂತ ಅಂದ್ಕೊಂಡು ಕ್ವಾಂಟ್ ಮಾಡ್ತಾಯಿದ್ದೀನಿ. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದು ಆ್ಯಕ್ಚುಲಿ ಇವತ್ತು ಬರ್ತೈತಲ್ಲ, ಸೊ August 1 ಬರ್ತಿದ್ದು ನಾನು. ಇದು ಸಿಂಪ್ಲಿಫಿಕೇಷನ್. ಇದು ಆ್ಯಕ್ಚುಲಿ ನಾನು ಅಟೆಂಪ್ಟ್ ಮಾಡಿದ್ದೀನಿ. ಫಸ್ಟ್ ಅಟೆಂಪ್ಟಲ್ಲಿ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ತಾಳಿ. ಅಟೆಂಪ್ಟ್ 2 ಫಸ್ಟ್ ಅಟೆಂಪ್ಟಲ್ಲಿ 4 ಕರೆಕ್ಟ್ ಆಗಿತ್ತು, 1 ರಾಂಗ್ ಆಗಿತ್ತು. ಆ್ಯಂಡ್ ಸೆಕೆಂಡ್ ಅಟೆಂಪ್ಟಲ್ಲಿ 6 ಅಷ್ಟೇ ಅಟೆಂಪ್ಟ್ ಮಾಡಿದ್ದು ಆ್ಯಂಡ್ 6 ಕರೆಕ್ಟ್ ಆಗಿದೆ. ನೆಕ್ಸ್ಟು ಮಿಸ್ಸಿಂಗ್ ನಂಬರ್ ಕೂಡ ಅಷ್ಟೇ. ಇದನ್ನು ಅಟೆಂಪ್ಟ್ ಏನು ಮಾಡಿಲ್ಲ, ಅಟೆಂಪ್ಟ್ ಮಾಡಿರೋದೆ. 6 ಔಟ್ ಆಫ್ 10 ಬಂದಿದೆ, 100% ಅಕ್ಯುರೇಸಿ ಬಂದಿದೆ. ಇದು ಕ್ವಾಂಟ್ ಸೆಕ್ಷನಲ್ ಟೆಸ್ಟು. ರೀಸನಿಂಗ್ ಬಂದು ಇವತ್ತು ಸ್ಟಾರ್ಟ್ ಮಾಡಿದ್ದು. ಅರೇಂಜ್ಮೆಂಟ್ ಆ್ಯಂಡ್ ಪ್ಯಾಟರ್ನ್ ಅದರಲ್ಲಿ 6 ಅಟೆಂಪ್ಟ್ ಮಾಡಿದ್ದೀನಿ ಔಟ್ ಆಫ್ 10. ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಮಾಕ್ ಬರಿತಾ ಇದ್ದೀನಿ. ಆ್ಯಂಡ್ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಮಾಕ್ ಬರಿತಾ ಇದ್ದರೆ ನಿಮಗೆ ಯಾವ ರೇಂಜಲ್ಲಿ ಮಾರ್ಕ್ಸ್ ಬರ್ತಾಯಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಅಕಸ್ಮಾತ್ ಮಾಕಲ್ಲಿ ಕಮ್ಮಿ ಬರ್ತಿದೆ ಅಂತ ಹೇಳಿ ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ. ಅಲ್ಲಿ ಎಕ್ಸಾಮಲ್ಲೇ ಬೇರೆ ಥರ ಇರುತ್ತೆ. ಸೊ ಕಾನ್ಫಿಡೆನ್ಸಲ್ಲಿ ಹೋಗಿ ಬರೀರಿ. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಯಾರೋ ಒಬ್ಬರು ತೆಗೆದಿರೋ ಮಾರ್ಕ್ಸ್ ನೋಡಿಕೊಂಡು ಅಯ್ಯೋ ಅಷ್ಟು ತೆಗೆದಿರಲ್ಲ ಅಂತ ಅಂದ್ಕೊಂಡು ನೀವು ಡಿಮೋಟಿವೇಟ್ ಮಾಡಿಕೊಂಡು ಮಾಕ್ ಬರೆಯೋದೇನೇ ಇರೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರು ನೋಡಿಕೊಂಡು ಮೋಟಿವೇಟ್ ಮಾಡ್ಕೊಂಡು ನಾನು ಆ ಥರ ತೆಗಿಬೇಕು ಅಂತ ಯೋಚನೆ ಮಾಡಿಬಿಟ್ರೆ ಡಿಮೋಟಿವೇಟ್ ಮಾಡಿಕೊಂಡು ಮಾಕ್ ಬರೀತಾ ಇರೋದು ಆಗಲ್ಲ ಅಂತ ಅಂದ್ಕೊಳೋದು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಇವತ್ತಿನ ವೊಕ್ಯಾಬ್ಯುಲರಿ. ಫಸ್ಟ್ ಒನ್ ಬಂದು ಅಬೇಟ್, ಸೆಕೆಂಡ್ ಒನ್ ಬಂದು ಅಬೇಟ್. ಇವೆರಡು ವರ್ಡನ್ನು ಒಂದೇ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಫಸ್ಟ್ ಹಾಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಬಟ್ ಈ ಸ್ಪೆಲ್ಲಿಂಗನ್ನು ಕರೆಕ್ಟ್ ನೋಡ್ಕೊಳ್ಳಿ. ಇದೆಲ್ಲ ವರ್ಡ್ ಯೂಸೇಜ್ ಮತ್ತು ಸ್ಪೆಲ್ಲಿಂಗ್ ಮಿಸ್ಪೆಲ್ಟಲ್ಲಿ ಕೊಟ್ಟರೆ ಯೂಸ್ ಆಗುತ್ತೆ. ಆ್ಯಂಡ್ ಇದು ತುಂಬ ಸತಿ ಕೇಳಿದ್ದಾರೆ ಎಲ್ಲ ಎಕ್ಸಾಮ್ಸಲ್ಲೂ. ಅದಕ್ಕೋಸ್ಕರ ನಾನು ಇದೆರಡು ಈಗ ವೊಕ್ಯಾಬ್ಯುಲರಿಗೆ ಹಾಕಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು. ಇವೆರಡರದ್ದು ಡಿಫ್ರೆನ್ಸಿಯೇಷನ್ ನಮಗೆ ಗೊತ್ತಿರಬೇಕು ಅಂತ. ಅಬೇಟ್ ಅಂದರೆ ಇಟ್ ಮೀನ್ಸ್ ಟು ರೆಡ್ಯೂಸ್, ಲೆಸನ್ ಆರ್ ಬಿಕಮ್ ವೀಕರ್. ಓಕೆನಾ, ಇದು ಅಬೇಟ್ ಮೀನಿಂಗ್. ಸಿನಾನಿಮ್ಸ್ ಬಂದು ಡಿಕ್ರೀಸ್, ರೆಡ್ಯೂಸ್, ಡಿಕ್ಲೈನ್. ಸೊ ಎಕ್ಸಾಂಪಲ್ ನಾನು ಯಾವ ಥರ ಹಾಕ್ತಾ ಹೋಗ್ತೀನಿ ಅಂದರೆ ನಾವು ಡೈಲಿ ಯೂಸ್ ಮಾಡುವಂಥ ಎಕ್ಸಾಂಪಲನ್ನು ಹಾಕ್ತಾ ಹೋಗ್ತೀನಿ. ಸೊ ದಟ್ ನಾವು ಈ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡಿ ಈ ವರ್ಡನ್ನು ನೆನ್ಪಿಟ್ಕೊಳ್ಬೋದು ಅಂತ. ದ ನಾಯ್ಸ್ ಔಟ್ಸೈಡ್ ಹ್ಯಾಸ್ ಅಬೇಟೆಡ್ ನೌ ಅಂದರೆ ಹೊರಗಡೆ ಇರುವಂಥ ನಾಯ್ಸ್ ಏನಿದೆ ಈಗ ಕಮ್ಮಿ ಆಗಿದೆ. ಅಂದರೆ ಅಬೇಟೆಡ್ ಅನ್ನೋದು ಒಂದು ಕಮ್ಮಿ ಆಗಿದೆ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ದ ಪೇಯ್ನ್ ವಿಲ್ ಅಬೇಟ್ ಆಫ್ಟರ್ ಟೇಕಿಂಗ್ ಮೆಡಿಸನ್. ಸೊ ಇದು ನೀವು ಡೈಲಿ ಯೂಸ್ ಮಾಡ್ಬೋದು. ಆ ಥರ ವರ್ಡನ್ನು, ಆ ಥರ ಸೆಂಟೆನ್ಸನ್ನು ಹಾಕಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಸೊ ದ್ಯಾಟ್ ನಿಮಗೆ ಈ ವೊಕ್ಯಾಬ್ಯುಲರಿ ಈಸಿಯಾಗಿ ನೆನಪಿರ್ತಾ ಹೋಗುತ್ತೆ. ಇದು ಕೂಡ ಅದೇ ಥರ. ಅಂದರೆ ಮೆಡಿಸಿನ್ ತೊಗೊಂಡಾದಮೇಲೆ ಪೇಯ್ನ್ ಕಮ್ಮಿ ಆಗುತ್ತೆ. ಅಬೇಟ್ ಅನ್ನೋದು ಮೀನಿಂಗ್. ಅಂದರೆ ರೆಡ್ಯೂಸ್, ಡಿಕ್ಲೈನ್, ಡಿಕ್ರೀಸ್ ಅನ್ನೋದು ಸಿನಾನಿಮ್. ಆ್ಯಂಡ್ ಅಬೇಟ್ ಮೀನಿಂಗ್ ಏನು ಕೊಡುತ್ತೆ ಅಂದರೆ ಟು ಎನ್ಕರೇಜ್, ಸಪೋರ್ಟ್ ಆರ್ ಹೆಲ್ಪ್ ಸಮ್ವನ್ ಟು ಡೂ ಸಮಥಿಂಗ್ ರಾಂಗ್ ಆರ್ ಇಲಿಗಲ್. ಅಂತಂದರೆ ಈಗ ಕೆಲವರು ಅಕ್ರಮವಾಗಿ ಏನೆಲ್ಲ ಮಾಡ್ತಾ ಇರ್ತಾರಲ್ವ, ಸೊ ಅದನ್ನು ಎನ್ಕರೇಜ್ ಮಾಡೋದು, ಅಂದರೆ ಅದಕ್ಕೆ ಹೆಲ್ಪ್ ಮಾಡೋದು, ಅದಕ್ಕೆ ಅಬೇಟ್ ಅಂತ ಕರೀತಾರೆ. ಎಕ್ಸಾಂಪಲ್ ಹೇಳೋದಾದರೆ ಹಿ ಅಬೇಟೆಡ್ ಹಿಸ್ ಫ್ರೆಂಡ್ ಇನ್ ಚೀಟಿಂಗ್ ಡ್ಯೂರಿಂಗ್ ದ ಎಕ್ಸಾಮ್. ಸೊ ಇದು ಕೂಡ ನೀವು ಈಸಿಯಾಗಿ ಅಂದರೆ ನೆನ್ಪಿಟ್ಕೊಳ್ಬೋದು. ಡೈಲಿ ಯೂಸ್ ಮಾಡೋ ಥರ ಸೆಂಟೆನ್ಸನ್ನು ಹಾಕಿದ್ದೀನಿ. ಓಕೆನಾ, ಅಂದರೆ ಇದ್ರದ್ದು ಅರ್ಥ ನಿಮಗೆ ಗೊತ್ತಿರುತ್ತೆ. ಅಂದರೆ ಚೀಟಿಂಗ್ ಮಾಡೋಕ್ಕೆ ಫ್ರೆಂಡ್ಸಿಗೆ ಹೆಲ್ಪ್ ಮಾಡಿದ್ದು ಅನ್ನೋ ಥರ ಮೀನಿಂಗ್ ಬರುತ್ತೆ. ಅಂದರೆ ಅಬೇಟ್ ಅನ್ನೋದು ಯಾವಾಗಲೂ ನೆಗೆಟಿವ್ ಮೀನಿಂಗನ್ನು ಕೊಡುತ್ತೆ, ಅಬೇಟ್. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್, ಒನ್ ಶುಡ್ ನೆವರ್ ಅಬೇಟ್ ರಾಂಗ್ ಡೂಯಿಂಗ್. ಸೊ ಇದು ಇನ್ನೊಂದು ಎಕ್ಸಾಂಪಲ್. ಸಿನಾನಿಮ್ಸ್ ಬಂದು ಪ್ರೊವೋಕ್, ಇನ್ಸ್ಟಿಗೇಟ್, ಎನ್ಕರೇಜ್. ಈ ಅಬೇಟ್ ಅನ್ನೋದು ಏನಂದರೆ ನೆಗೆಟಿವ್ ಮೀನಿಂಗ್ ಕೊಡುತ್ತೆ. ಅಂದರೆ ಯಾವ ಥರ ಅಂತಂದರೆ ಈಗ ಕೆಟ್ಟ ಕೆಲಸಗಳಿಗೆ ಸಪೋರ್ಟ್ ಮಾಡೋದು ಅನ್ನೋ ಥರ ಮೀನಿಂಗನ್ನು ಕೊಡುತ್ತೆ. ಸೊ ಇದು ಇವತ್ತಿನ 2 ವೊಕ್ಯಾಬ್ಯುಲರಿ. ಸೊ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.